ಇನ್ನು ಹಾಗೆ ಬೇರೆ ಸುದ್ದಿಗಳನ್ನು ಗಮನಿಸೋಣ. ಉತ್ತರಾಖಂಡದ ಉತ್ತರಾಕಾಶಿಯಲ್ಲಿ ಭಯಾನಕವಾದಂತಹ ಮೇಘ ಸ್ಫೋಟ ಆಗಿದೆ ಅನ್ನೋ ಡೀಟೇಲ್ಸ್ ಸಿಗ್ತಾ ಇದೆ. ಸುಮಾರು 60ಕ್ಕೂ ಹೆಚ್ಚು ಜನ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇದು ಈ ವರ್ಷದಲ್ಲಿ ನಡೆದಂತಹ ಭಯಾನಕ ಘಟನೆಗಳಲ್ಲಿ ಮತ್ತೊಂದು. 60ಕ್ಕೂ ಹೆಚ್ಚು ಜನ ಅಂತಂತಂದ್ರೆ ಹುಡುಗಾಟ ಅಲ್ಲ. ತರಗಲಿಗಂತೆ ಕೊಚ್ಚೋದ್ವು ಅಲ್ಲಿನ ಮನೆಗಳು, ತರಗಲಿಗಂತೆ ಕೊಚ್ಚೋದ್ವು ಅಲ್ಲಿನ ಹೋಟೆಲ್ಗಳು. ಸುನಾಮಿಗಿಂತ ಜೋರಾಗಿ ಬಂದಿದೆ ಆ ಕೆಸರು ಪ್ರವಾಹ. ಅದು ಬೆಟ್ಟದಿಂದ ಏಕಾಏಕಿ ಕೆಸರು ಮಿಶ್ರಿತ ಪ್ರವಾಹ ನುಗ್ಗಿ ಬರುತ್ತೆ. ಧಾರಾಳಿಯಲ್ಲಿ ಹಠಾತ್ ಪ್ರವಾಹದ ಭೀಕರ ದೃಶ್ಯ ಅಲ್ಲಿದ್ದಂಥ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಧಾರಾಳಿಯಲ್ಲಿ ಇದ್ದಕ್ಕಿದ್ದಂತೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗೋದು. ನಿಜಕ್ಕೂ ನಾನು ಹೇಳದ್ನಲ್ಲ, ಈ ವರ್ಷ ನಡೆದಂತಹ ಅತಿ ದೊಡ್ಡ ದುರ್ಘಟನೆಯಲ್ಲಿ ಇದು ಕೂಡ ಒಂದು. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಕಿರಿಚಾಡ್ತಿದ್ದಾರೆ ಪಾಪ, ಮಕ್ಕಳು ಕಿರಿಚಾಡ್ತಿದ್ದಾವೆ. ಭಯಾನಕವಾದಂತಹ ದೃಶ್ಯ ಇದು. ನೋಡಿ, 60ಕ್ಕಿಂತ ಹೆಚ್ಚು ಜನ ಧರಾಲಿಯಲ್ಲಿ ರಣಭೀಕರ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ ಅಂತ ನೋಡಿ. ಅದು ನಿಜಕ್ಕೂ ಭಯಾನಕವಾಗಿದೆ. ಅದು ಯಾವುದೋ ಸಣ್ಣ ಗಲ್ಲಿಲ್ಲಿ ನುಗ್ಗಿದ್ದಲ್ಲ, ಅದು ಯಾವುದೋ ಸಣ್ಣ ಗಲ್ಲಿಲಲ್ಲ, ಬೆಟ್ಟದ ಮರೆಯಲ್ಲಿ ಕೆಸರು ಮಿಶ್ರಿತ ಮಳೆ ನೀರು ಸಂಗ್ರಹ ಆಗಿತ್ತು ಎಲ್ಲೋ ಒಂದು ಕಡೆ. ಅದು ಏಕಾಏಕಿ ಜನವಸತಿ ಪ್ರದೇಶಗಳಿಗೆ ನುಗ್ಗಿಬಿಟ್ಟಿದೆ. ಮನೆಯಲ್ಲಿ ಎಷ್ಟು ಜನನೋ, ಅದೆಷ್ಟು ಸಂಭ್ರಮ ಮಾಡ್ತಿದ್ರು ಅಥವಾ ಏನು ಮಾಡ್ತಿದ್ರು, ಒಂದು ಕ್ಷಣ ಶಾಕ್ ಆಗಿದ್ದಾರೆ ಈ ಒಂದು ಘಟನೆಯಿಂದಾಗಿ. ನೋಡೋರು ಅಷ್ಟೇ ಕಿರುಚಾಡಿದ್ದಾರೆ. ಆದರೆ ಏನು ಮಾಡೋದು, ಆ ಕಿರುಚಾಟ ಅಲ್ಲಿನ ಜನರಿಗೆ ತಲುಪಲೇ ಇಲ್ಲ. 60ಕ್ಕಿಂತ ಹೆಚ್ಚು ಜನ ನೀರಲ್ಲಿ ಕೊಚ್ಚಿ ಹೋಗಿದ್ದಾರೆ ಅನ್ನುವಂಥ ಪ್ರಾಥಮಿಕ ಹಂತದ ಮಾಹಿತಿ ಇದು. ಖೀರ್ಗಂಗಾ ನದಿಯ ಕಡುಕೋಪಕ್ಕೆ ಕೋಲಾಹಲವೇ ಉಂಟಾಗಿದೆ. ಇದು ಉತ್ತರಕಾಶಿ. ನಿಜಕ್ಕೂ ಇದು ಭಯಾನಕವಾದಂತಹ ಮೇಘ ಸ್ಫೋಟ. ಈ ವರ್ಷದಲ್ಲಿ ಮಳೆಯಲ್ಲಿ ದೊಡ್ಡ ಅವಾಂತರಗಳೇನು ಸಂಭವಿಸಿರಲಿಲ್ಲ. ನೀವು ಅಬ್ಸರ್ವ್ ಮಾಡಿದರೆ ಸಣ್ಣ ಪುಟ್ಟ ಅವಾಂತರಗಳಾಗಿತ್ತಷ್ಟೇ. ರಸ್ತೆಗೆಲ್ಲ ಕೆರೆಯಂತೆ ಬದಲಾಗಿದ್ದು ನೋಡಿದ್ದೀವಿ. ಮನೆ ಒಳಗಡೆ ನೀರು ತುಂಬಿಕೊಂಡಿರೋದು ನೋಡಿದ್ದೀವಿ. ರೋಡ್ ಮೇಲೆ ನೀರು ತುಂಬಿಕೊಂಡಿರೋದು ನೋಡಿದ್ದೀವಿ. ನದಿಗಳು ಉಕ್ಕಿ ಹರಿದಿರೋದು ನೋಡಿದ್ದೀವಿ. ಆದರೆ ಇದು ಮೇಘ ಸ್ಫೋಟ. ಇದು ಮೇಘ ಸ್ಫೋಟ, ರಣಾರ್ಭಟನೂ ಅಲ್ಲ, ಇದು ಮೇಘ ಸ್ಫೋಟ. ಧರಾಲಿಯಲ್ಲಿ ಆಗಿರುವಂಥ ಭೀಕರ ರಣ ಪ್ರವಾಹ ಇದು. ನೋಡಿ, ಯಾವಾಗ ಮನೆಗಳ ಮೇಲೆ ಆ ಕೆಸರು ಮಿಶ್ರಿತ ನೀರು ನುಗ್ಗಿ ಬರುತ್ತೋ ರಭಸವಾಗಿ, ಅಲ್ಲಿ ಧೂಳು ಆವರಿಸ್ಕೊಂಡ್ಬಿಡುತ್ತೆ. ಧೂಳು ಯಾಕೆ ಆವರಿಸ್ಕೊಳ್ತು ಅಂತ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಸಪ್ರೇಟಾಗಿ. ಅಲ್ಲಿ ಇದ್ದಂತಹ ಬಿಲ್ಡಿಂಗ್ಗಳು ಕೊಲ್ಯಾಪ್ಸ್ ಆಗಿದೆ. ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದೆ ಅಲ್ಲಿ ನೋಡಿ. 1 2 3 4 5 4 ಅಂತಸ್ತಿನ ಕಟ್ಟಡಗಳು ಧ್ವಂಸ ಆಗಿದೆ ನೋಡಿ. ಮತ್ತೆ 3 ಆ ಕಟ್ಟಡಗಳಲ್ಲಿ ಏನಿಲ್ಲ ಅಂತಂತಂದ್ರು ಒಂದೊಂದು ಕಟ್ಟಡದಲ್ಲಿ 15 ಜನ ವಾಸಿಸ್ತಾ ಇರ್ತಾರೆ ಆವ್ರೇಜ್ ಆಗಿ ತಗೊಂಡು. ನೀವು ಸ್ವಲ್ಪ ಝೂಮ್ ಮಾಡಿ ನೋಡ್ಬೋದು ನೋಡಿ. ಮನೆಗಳೆಲ್ಲ ಕೊಚ್ಚಿ ಹೋಗಿದೆ. ಅಲ್ಲಿಂದ ಕಿರಿಚ್ಕೊಂಡಿದ್ದಾರೆ ಜನ ಮೇಲ್ಗಡೆಯಿಂದ. ತಡೆಗೋಡೆ ನಿರ್ಮಿಸಲಾಗಿತ್ತೋ ಅಥವಾ ಇನ್ನೊಂದೇ ಆಗಿತ್ತೋ ಗೊತ್ತಿಲ್ಲ. ಬಟ್ ಆ ತಡೆಗೋಡೆ ಕುಸಿದ ಕಾರಣದಿಂದಾಗಿ ಆ ಜಾಗದಲ್ಲಿ ನೀರು ಹೋಗ್ತಾ ಇತ್ತು ಅನ್ಸುತ್ತೆ. ಅದಕ್ಕೆ ಅಂತ ಜಾಗ ಮಾಡಿದ್ದಾರೆ ಅಲ್ಲಿ ನೋಡಿ. ಸಣ್ಣದಾಗಿ ಹರಿಯುತ್ತೆ ಅಂತ ಅಂದ್ಕೊಂಡಿದ್ರಿ ಅಲ್ಲ, ಬಟ್ ನೋಡಿದ್ರೆ ಇದ್ದಕ್ಕಿದ್ದಂತೆ ರಭಸವಾಗಿ ಹರಿಯೋದಕ್ಕೆ ಶುರು ಮಾಡುತ್ತೆ. ಸುನಾಮಿಗಿಂತಲೂ ಅತಿ ಭಯಾನಕರ ಇದು. ಸುನಾಮಿ ನೋಡಿದ್ದೀರಲ್ಲ ನೀವು, ಸಮುದ್ರದ ಅಲೆಗಳು ಜೋರಾಗಿ ಬಂದಪ್ಪಳಿಸುತ್ತೆ ದಡಕ್ಕೆ. ಆಗ ಸಮುದ್ರದ ಪಾತ್ರದಲ್ಲಿರುವಂಥ ಅಂಗಡಿಗಳು ಮುಂಗಟ್ಟುಗಳಿಗೆಲ್ಲಕ್ಕೂ ಹಾನಿ ಆಗುತ್ತೆ. ಆದರೆ ಇಲ್ಲ, ಹಂಗಲ್ಲ. ಯಾವುದೇ ಸುನಾಮಿ ಗಿನಾಮಿ ಅಲ್ಲ ಇದು.
ಕೆಸರು ಮಿಶ್ರಿತ ನೀರು ರಭಸವಾಗಿ ಹರಿದು ಬಂದ ಪರಿಣಾಮ, ಜನವಸತಿ ಪ್ರದೇಶಗಳು ನುಗ್ಗಿದ ಪರಿಣಾಮ ಬಿಲ್ಡಿಂಗ್ಗಳು ಕೊಲಾಪ್ಸ್ ಆಗಿದೆ. 60ಕ್ಕಿಂತ ಹೆಚ್ಚು ಜನ ಕೊಚ್ಕೊಂಡು ಹೋಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಫೋನ್ ಸಂಪರ್ಕದಲ್ಲಿ. ಸಂತೋಷ್, ಈ ವರ್ಷ ಆದಂತಹ ಈ ವರುಣನ ಆಘಾತದಿಂದ ಮೊದಲ ಅತಿ ದೊಡ್ಡ ಮೇಘ ಸ್ಫೋಟ ಇದು. ಏನೇನಾಯ್ತು ಈ ಎಫೆಕ್ಟ್ ಇಂದ? ಶರತ್, ಪ್ರಮುಖವಾಗಿ ಉತ್ತರಾಖಂಡ್ನಲ್ಲಿ ಪ್ರಕೃತಿ ವಿಕೋಪಗಳು ಒಂದಕ್ಕೊಂದು ಒಂದು ಸಮಯದಲ್ಲೂ ಕೂಡ ಬಿಡ್ತಾ ಇಲ್ಲ ಅನ್ನುವಂಥದ್ದನ್ನಲ್ಲಿ ಗಮನಿಸಬೇಕಾಗುತ್ತೆ. ಪ್ರತಿ ವರ್ಷಕ್ಕೆ 2 ರಿಂದ 3 ಈ ರೀತಿಯಾದಂತಹ ವಿಕೋಪಗಳು ನಡೀತಾ ಇರುವಂತದನ್ನಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ಇವತ್ತು ನಡೆದಿರುವಂತಹ ಈ ಒಂದು ಮೇಘ ಸ್ಫೋಟದಿಂದಾಗಿ ಸುಮಾರು 50ಕ್ಕೂ ಹೆಚ್ಚು ಜನ ಈ ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಜೊತೆಗೆ 1 ಡಜನ್ಗೂ ಹೆಚ್ಚಿನ ಮನೆಗಳು ಕೂಡ ನಾಶವಾಗಿದೆ ಈ ಒಂದು ಮೇಘ ಸ್ಫೋಟದಿಂದ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕೂಡ ಲಭ್ಯವಾಗ್ತಾ ಇದೆ. ಏಕಾಏಕಿ ಗುಡ್ಡದಿಂದ ಅಂದ್ರೆ ಮೇಲಿನಿಂದ ಇದ್ದಂತಹ ಒಂದು ಪ್ರವಾಹದ ಮಾದರಿಯಲ್ಲಿ ಬಂದಂತಹ ಈ ಒಂದು ಹಿಮಕುಸಿತವೇನಿದೆ, ಇದರ ಒಂದು ಪರಿಣಾಮ ಖಂಡಿತವಾಗಿ ಕೂಡ ದೊಡ್ಡ ಮಟ್ಟದ ಹಾನಿಯನ್ನ ಮಾಡೋದಕ್ಕೂ ಕೂಡ ಕಾರಣವಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಿದೆ. ಇದು ಅತಿ ದೊಡ್ಡ ನಷ್ಟವನ್ನ ಆ ಭಾಗದಲ್ಲಿ ಇರುವಂತಹ ಧಾರಲಿ ಅನ್ನುವಂತಹ ಪ್ರದೇಶ ಗ್ರಾಮ, ಆ ಗ್ರಾಮದಲ್ಲಿ ಈ ದೊಡ್ಡ ಮಟ್ಟದ ಒಂದು ಅಪಾಯವನ್ನು ತಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಜೊತೆಗೆ ಮೋಡ ಯಾವಾಗ ಸಿಡಿಯಿತು ತಕ್ಷಣವೇ ಪರ್ವತದ ಭಗ್ನಾವಶೇಷಗಳೇನಿದಾವೆ ಅವೆಲ್ಲವೂ ಕೂಡ ಪ್ರವಾಹದ ರೂಪದಲ್ಲಿ ಗ್ರಾಮದ ಈ ಒಂದು ಕೆಳಭಾಗಕ್ಕೆ ಅಪ್ಪಳಿಸಿರುವಂತದ್ದು ಗಮನಿಸಬೇಕಾಗುತ್ತೆ. ಜೊತೆಗೆ ಇಲ್ಲಿ ಗಮನಿಸಬೇಕು, ಪ್ರತಿ ವರ್ಷವೂ ಕೂಡ ಎಷ್ಟೇ ಸರ್ಕಾರಗಳಿರ್ಬೋದು ಪ್ರಯತ್ನವನ್ನ ಮಾಡಿದ್ರು ಕೂಡ ಅಥವಾ ರಕ್ಷಣಾ ಪಡೆಗಳು ನಾನಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಇಂತಹ ಒಂದು ಪ್ರವಾಹಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯವಿಲ್ಲ. ಜೊತೆಗೆ ಇದು ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿ ಉತ್ತರ ಕಾಶಿಯ ಧರಾಲಿ ಅನ್ನುವಂತಹ ಗ್ರಾಮದಲ್ಲಿ ಇದ್ದಕ್ಕಿದ್ದಂತೆ ಮೊದಲಿಗೆ ಮೋಡ ಸಿಡಿಯುತ್ತೆ. ಅದಾದ ಬಳಿಕ ಪರ್ವತದ ಅವಶೇಷಗಳು ಪ್ರವಾಹದ ರೂಪದಲ್ಲಿ ನೇರವಾಗಿ ಆ ಒಂದು ದಾರಿಯಲ್ಲಿ ಇರುವಂತಹ ಒಂದು ದಾರಿ ಏನಿರುತ್ತೆ ಆ ದಾರಿಯಲ್ಲಿ ನೇರವಾಗಿ ಬರುವಂತಹ ಒಂದು ರಭಸಕ್ಕೆ ಜನರು ಆ ಒಂದು ಪ್ರವಾಹದ ಒಂದು ದೃಶ್ಯವನ್ನು ನೋಡಿ ಕಿರಿಚಾಡ್ತಾರೆ. ಜೊತೆಗೆ ಭಯಭೀತರಾಗಿ ಅಲ್ಲಿಂದ ಓಡುವಂತಹ ಪ್ರಯತ್ನ ಮಾಡ್ತಾರೆ. ಮನೆಗಳು ಕೂಡ ಏಕಾಏಕಿ ಆ ಒಂದು ಪ್ರವಾಹಕ್ಕೆ ಸಿಕ್ಕಿರುವಂತದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಇದು ನಾನಾ ರೀತಿಯಾದಂತಹ ಅನಾಹುತಗಳಿಗೆ ಕೂಡ ಈಗ ಕಾರಣವಾಗಿದೆ ಅನ್ನುವಂಥದ್ದನ್ನು ಹೇಳಲಾಗ್ತಿದೆ. ಜೊತೆಗೆ ಈ ಒಂದು ಕೀರ್ಗಂಗಾ ಅನ್ನುವಂತಹ ಒಂದು ಪ್ರದೇಶವೇನಿದೆ ಅದು ಆ ನದಿ ಕೂಡ ಅಲ್ಲಿ ಉಕ್ಕಿ ಹರಿದಿದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಜೊತೆಗೆ ರಾಲಿ ಬಜಾರ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳೇನಿದೆ ಭಾರಿ ಹಾನಿಯನ್ನು ಕೂಡ ಅಲ್ಲಿ ಉಂಟು ಮಾಡಿದೆ ಆ ಒಂದು ಪ್ರದೇಶದ ಸುತ್ತಮುತ್ತ ಅನ್ನುವಂಥದ್ದನ್ನು ಕೂಡ ಮಾಹಿತಿ ಲಭ್ಯವಾಗ್ತಿದೆ. ಇಲ್ಲೂ ಪ್ರಾಥಮಿಕ ವರದಿಯ ಪ್ರಕಾರ ಸುಮಾರು 50ಕ್ಕೂ ಹೆಚ್ಚು ಜನ ಈ ಒಂದು ಸಮಾಧಿಯನ್ನ ಮಾಡಲಾಗಿದೆ. ಯಾಕೆಂತ ಹೇಳಿದ್ರೆ ಈ ಒಂದು ಮೇಘ ಸ್ಫೋಟದ ಒಂದು ರಭಸಕ್ಕೆ ಅಲ್ಲಿ ಸಿಕ್ಕಿ ಹಾಕಿಕೊಂಡು ಸಮಾಧಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಹೇಳಲಾಗ್ತದೆ. ತಕ್ಷಣವೇ ಹರ್ಷಿನಲ್ಲಿ ಇದ್ದಂತಹ ಸೇನೆ ಇರ್ಬೋದು, ಜೊತೆಗೆ ಪೊಲೀಸ್ ಹಾಗೂ SDRF NDRF ತಂಡದ ಸಂತೋಷ್, ನಾ ಮಾತಾಡ್ತೀನಿ, ಹಂಗೆ ಹೋಲ್ಡಲ್ಲಿ ಇರಿ. ಒನ್ ಸೆಕೆಂಡ್. ಉತ್ತರಾಖಂಡದಲ್ಲಿ ಮುಂದಿನ 24 ಗಂಟೆಗಳ ಕಾಲ ಎಚ್ಚರಿಕೆಯಿಂದ ಇರಿ ಅಂತ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಹವಾಮಾನ ಇಲಾಖೆಯಿಂದ ಭಾರೀ ಮಳೆಯ ಎಚ್ಚರಿಕೆ ಕೊಡಲಾಗ್ತಾ ಇದೆ. ಉತ್ತರಾಖಂಡದಲ್ಲಿ ತುರ್ತು ನೆರವಿಗಾಗಿ ರಕ್ಷಣಾ ಪಡೆಗಳನ್ನು ಕೂಡ ಕಳಿಸಲಾಗಿದೆ. NDRF ಮತ್ತು SDRF ತಂಡಗಳನ್ನು ರವಾನೆ ಮಾಡಲಾಗಿದೆ. ಹೇಳಿದಲ್ಲ, 50 ರಿಂದ 60 ಜನ ಕೊಚ್ಚಿಕೊಂಡು ಹೋಗಿರುವಂತಹ ಅನುಮಾನ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಆ ನೀರು ರಭಸವಾಗಿ ಹರಿದು ಬಂತಲ್ಲ, ಅದು ಒನ್ ಸೈಡ್ ಬಿಲ್ಡಿಂಗ್ ಹತ್ರ ಹರಿದು ಬರುತ್ತೆ. ಏಕಾಏಕಿ ಬಿಲ್ಡಿಂಗ್ಸ್ಗಳೆಲ್ಲ ಕೊಲ್ಯಾಪ್ಸ್ ಆಗ್ತವೆ. ಮಿನಿಮಮ್ ಅಂತಂದ್ರೆ ಒಂದೊಂದು ಬಿಲ್ಡಿಂಗಲ್ಲಿ 15 ಜನ ಅಂತಂತಂದರೆ ಅಲ್ಲೊಂದು 10 ಬಿಲ್ಡಿಂಗು. ಸೊ ಹಾಗಾಗಿ ಅನುಮಾನಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಾದರೂ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರಾ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ಇನ್ನಷ್ಟು ಕಂಟಿನ್ಯೂ ಮಾಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿ. ಸಂತೋಷ್, ಈಗ ರಭಸವಾಗಿ ನೀರು ಹರಿದು ಬರ್ತಾ ಇದೆ. ಅದು ನೀವು ಹೇಳಿದ್ರಿ ಬೆಟ್ಟಕ್ಕೆ ಹೋಗುವಂತಹ ಆ ಒಂದು ಮಾರ್ಗದ ಮಧ್ಯದಲ್ಲೇ ಹರಿದು ಬಂದಿದೆ. ಸೊ ಅದರ ಮೂಲ ಹುಡುಕ್ತಾ ಹೋದ್ರೆ ಖಂಡಿತ ಶರತ್, ಯಾಕೆಂತ ಹೇಳಿದ್ರೆ ಏಕಾಏಕಿ ಮೇಘಸ್ಫೋಟ ಸಂಭವಿಸಿದಂತ ಸಂದರ್ಭದಲ್ಲಿ ಗುಡ್ಡದ ಮೇಲಿದ್ದಂತಹ ಕೀರ್ಗಂಗಾ ಅನ್ನುವಂತಹ ನದಿ ಈ ಒಂದು ಸ್ಫೋಟಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತೆ. ಅಲ್ಲಿಂದ ರಭಸವಾಗಿ ಬರುವಂತಹ ಆ ಒಂದು ದಾರಿ ಏನಿರುತ್ತೆ ಅದು ಕಾಲುವೆ ಮಾದರಿಯಲ್ಲಿ ಇರುವಂತಹ ದಾರಿ. ಹಾಗಾಗಿ ತುಂಬಾ ರಭಸವಾಗಿ ಬರುವಂತಹ ಒಂದು ಪ್ರದೇಶವಾಗಿರೋದ್ರಿಂದ ತಗ್ಗು ಪ್ರದೇಶದಲ್ಲಿರುವಂತಹ ಮನೆಗಳು ಸಹಜವಾಗಿ ಕೂಡ ಈ ಒಂದು ಪ್ರವಾಹಕ್ಕೆ ಸಿಲುಕಿ ಹಾಕೊಂಡಿದ್ದಾವೆ. ಜೊತೆಗೆ ಅಲ್ಲಿ ಇರುವಂತಹ ಡಜನ್ಗೂ ಹೆಚ್ಚು ಮನೆಗಳೇನಿದ್ದು ಅವೆಲ್ಲವೂ ಕೂಡ ಅಲ್ಲಿ ಈ ಒಂದು ಪ್ರವಾಹಕ್ಕೆ ಸಿಲುಕಿಕೊಂಡ ಪರಿಣಾಮ ಸುಮಾರು 50ಕ್ಕೂ ಹೆಚ್ಚು ಜನ ಇದೀಗ ಜಲಸಮಾಧಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಿದೆ. ತಕ್ಷಣವೇ ಅಲ್ಲಿ ಸಮೀಪದಲ್ಲಿ ಇದ್ದಂತಹ NDRF ತಂಡ ಇರ್ಬೋದು, ಸೇನೆಗಳಿರ್ಬೋದು, ಜೊತೆಗೆ SDRF ಹಾಗೂ ರಕ್ಷಣಾ ಪಡೆಗಳಿಂದ ಅವೆಲ್ಲರೂ ಕೂಡ ನೇರವಾಗಿ ಆ ಒಂದು ರಕ್ಷಣಾ ತಂಡ
ಆ ಒಂದು ಪ್ರದೇಶಕ್ಕೆ ಬರುವಂತಹ ಪ್ರಯತ್ನ ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಮುಂದಿನ 24 ಗಂಟೆಗಳ ಕಾಲ ಆ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಚ್ಚರಿಕೆಯ ಕರೆಗಂಟೆಯನ್ನು ಕೂಡ ಈಗಾಗಲೇ ಕೊಡಲಾಗಿರುವಂತದ್ದು. ಜೊತೆಗೆ ಕಳೆದ 2 ದಿನಗಳಿಂದಲೂ ಕೂಡ ಸತತವಾಗಿ ಸುರಿಯುತ್ತಿದ್ದಂತಹ ಮಳೆ ಪರಿಣಾಮ ಈ ರೀತಿಯಾದಂತಹ ದೊಡ್ಡ ಮೇಘಸ್ಫೋಟಕ್ಕೂ ಕೂಡ ಕಾರಣವಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಶರತ್, ಮತ್ತೊಂದು ಕಡೆ ಸಂತೋಷ್, ಈಗ ಹವಾಮಾನ ಇಲಾಖೆ ಈಗ ಎಚ್ಚರಿಕೆ ಕೊಟ್ಟಿದೆ. ಈ ಹಿಂದೆ ಎಚ್ಚರಿಕೆಯನ್ನು ಕೊಟ್ಟಿರಲಿಲ್ವಾ ಈ ರೀತಿಯಾದಂತಹ ಅಂದ್ರೆ ಮೇಘಸ್ಫೋಟ ಭಾರಿ ಪ್ರಮಾಣದಲ್ಲಾಗುತ್ತೆ, ಜೊತೆಗೆ ಹಿಂಗೆಲ್ಲ ಆಗುತ್ತೆ ಅಂತ ಹೇಳಿ? ಲೈವ್ ನಲ್ಲೇ ಇದ್ದೀರಿ, ಹೇಳಿ. ಖಂಡಿತ ಶರತ್, ಒಂದು ವಿಚಾರ ಇಲ್ಲಿ ಗಮನಿಸಬೇಕಾಗುತ್ತೆ. ಹವಾಮಾನ ಇಲಾಖೆ ಕೊಡುವಂತ ಎಚ್ಚರಿಕೆಗಳು ಕೇವಲ ಒಂದು ಮಳೆಗೆ ಆಧಾರಿತವಾದಂತಹ ಒಂದು ಸೀಮಿತವಾಗಿರುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಯಾವುದೇ ಪ್ರದೇಶ, ರಾಜ್ಯ ಅಥವಾ ಯಾವುದೇ ವಲಯಗಳಿರ್ಬೋದು, ವಿಭಾಗಗಳು ಯಾವ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಎಷ್ಟರ ಮಟ್ಟಿಗೆ ಆಗ್ಬೋದು ಅನ್ನುವಂಥ ಒಂದು ಅಂದಾಜನ ಮಾಡುತ್ತೆ. ಆ ಕಾರಣದಿಂದಾಗಿ ಅಲ್ಲಿ ಎಚ್ಚರಿಕೆಯ ರೆಡ್, ಆರೆಂಜ್ ಅಲರ್ಟ್ ಗಳನ್ನು ಕೊಡುವಂತದ್ದು ಸಹಜವಾಗಿರುತ್ತೆ. ಆದ್ರೆ ಇಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನು ಕೊಡಲಾಗಿತ್ತು. ಆದ್ರೆ ಮೇಘಸ್ಫೋಟ ಆಗುತ್ತೆ ಅನ್ನುವಂಥದ್ದನ್ನ ಯಾರು ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಿಲ್ಲ, ಅದನ್ನ ಪ್ರಿಡಿಕ್ಟ್ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ. ಕಾರಣ ಅಂತ ಹೇಳಿದ್ರೆ ಅದು ಏಕಾಏಕಿ ಸಂಭವಿಸುವಂತಹ ಕೆಲವೊಂದು ಘಟನೆಗಳು, ಅದು ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆಗಳು. ಯಾಕೆಂತ ಹೇಳಿದ್ರೆ ಪ್ರಕೃತಿಗೆ ತನ್ನ ಭಾರದಲ್ಲಿ ಆಗುವಂತ, ಯಾಕೆಂತ ಹೇಳಿದ್ರೆ ಏಕಾಏಕಿ ಸಂಭವಿಸುವಂತಹ ಘಟನೆಗಳಿಗೆ ಈ ರೀತಿಯಾಗಿ ಪ್ರಕೃತಿ ನಡೆಯುವಂತಹ ವಿಸ್ಮಯಗಳಿರ್ಬೋದು, ಜೊತೆಗೆ ಈ ರೀತಿಯಾದಂತಹ ಒಂದು ಅನಾಹುತ ಘಟನೆಗಳಿರ್ಬೋದು, ಇದು ಬೇರೆ ರೂಪವನ್ನು ಪಡೆದುಕೊಳ್ಳುತ್ತೆ. ಆ ಕಾರಣದಿಂದಾಗಿ ಗುಡ್ಡದ ಮೇಲೆ ಸಂಭವಿಸಿರುವಂತಹ ಈ ಒಂದು ಘಟನೆಯಿಂದಾಗಿ ಸಹಜವಾಗಿ ಕೆಳಭಾಗದಲ್ಲಿ ಇರುವಂತಹ ಈ ಒಂದು ಗ್ರಾಮವೇನಿದೆ, ಈ ಗ್ರಾಮ ಸಂಪೂರ್ಣವಾಗಿ ಈಗ ಇದಕ್ಕೆ ಹಿಮಪಾತಕ್ಕೆ ತುತ್ತಾಗಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ತಕ್ಷಣಕ್ಕೆ ಈ ಒಂದು ಮಾಹಿತಿಯನ್ನು ಪಡೆದುಕೊಂಡಿರುವಂತಹ ಮುಖ್ಯಮಂತ್ರಿ ಕೂಡ ಈ ಒಂದು ಘಟನೆಗೆ ವಿಷಾದವನ್ನು ವ್ಯಕ್ತಪಡಿಸಿರುವಂತದ್ದು, ಜೊತೆಗೆ ಸಂಪೂರ್ಣವಾಗಿ ಆ ಸುತ್ತಮುತ್ತ ಇದ್ದಂತಹ ಮನೆಗಳ ಪಟ್ಟಿಗಳನ್ನು ಮಾಡಬೇಕು. ಎಷ್ಟು ಜನ ಆ ಒಂದು ಸುತ್ತಮುತ್ತ ಗ್ರಾಮದಲ್ಲಿ, ಧಾರಾಲಿ ಅನ್ನುವಂತಹ ಗ್ರಾಮ, ಆ ಗ್ರಾಮದಲ್ಲಿ ಇರುವಂತಹ ಜನರ ಒಂದು ಪತ್ತೆ ಮಾಡುವಂತಹ ಕೆಲಸ ಮುಂದಾಗಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿರುವಂತಹ ನೀವು ಗಮನಿಸಬೇಕಾಗುತ್ತೆ. ಜೊತೆಗೆ ಉತ್ತರ ಕಾಶಿಯಲ್ಲಿರುವಂತಹ ಹರ್ಷಿಲ್ ಪ್ರದೇಶದ ಕೀರ್ಗಢ್ನಿಂದ ಮಟ್ಟ, ಅಂದ್ರೆ ನೀರಿನ ಮಟ್ಟ ಏಕಾಏಕಿ ಏರಿಕೆಯಾಗಿದೆ. ಅಲ್ಲಿ ಧರಾಲಿಯಿಂದ ಆಗಿರುವಂತಹ ಹಾನಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿ ಈಗಾಗಲೇ ಪಡೆದುಕೊಂಡಿರುವಂತದ್ದು, ವಿಷಾದ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಸೂಚನೆಯನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಇನ್ನೂ ಕೆಲವೇ ಗಂಟೆಗಳಲ್ಲಿ ಆ ಪ್ರದೇಶಕ್ಕೆ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಕೂಡ ಭೇಟಿ ನೀಡುವ ಸಾಧ್ಯತೆಯನ್ನ ನಿರೀಕ್ಷೆ ಮಾಡಬಹುದು. ಶರತ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.